ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯಗೌಡ. 60ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿರುವಂತಹ ಬಿಜಿಎಸ್ ವ್ಯವಸ್ಥಾಪಕರು ಹಾಗೆ ನಿರ್ದೇಶಕರು ಆಗಿರುವಂತಹ ಶ್ರೀ 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 ಪ್ರಕಾಶ್ನಾಥ್ ಸ್ವಾಮೀಜಿಯವರ ಹುಟ್ಟುಹಬ್ಬದ ಆಚರಣೆಗೆ ಒಂದಷ್ಟು ಜನ ಶುಭವನ್ನ ಕೋರಲು ಒಂದಷ್ಟು ಜನ ಬಂದಿರುವಂತದ್ದು. ಇವತ್ತು ನಮ್ಮ ಜೊತೆ ಪಾಟೀಲ್ ಗಂಗರಾಜ್ ಹಾಗೂ ಅವರ ಸ್ನೇಹಿತರು ಕೂಡ ಇರುವಂತದ್ದು. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮೇಡಮ್. ಜಗದ್ಗುರು ಶ್ರೀ ಜ್ಞಾನಜ್ಯೋತಿ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಹಾಗೂ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರ ಕೃಪಾಶೀರ್ವಾದದೊಂದಿಗೆ ಪ್ರಕಾಶ್ನಾಥ್ ಸ್ವಾಮೀಜಿಯವರ ಇವತ್ತೊಂದು ಷಷ್ಠಿ ಪೂರ್ತಿಯನ್ನ 60ನೇ ವರ್ಷದ ಹುಟ್ಟುಹಬ್ಬವನ್ನ ಅಭೂತಪೂರ್ವವಾಗಿ ಅಂದ್ರೆ ಚಂಡಿಕಾಯ ಹೋಮ ಮತ್ತೆ ಶ್ರೀನಿವಾಸ ಕಲ್ಯಾಣವನ್ನ ತಿರುಪತಿಯಿಂದ ಇಲ್ಲಿಗೆ ಕರೆಸಿ ಎಲ್ಲರಿಗೂ ಒಂದು ಆಯಸ್ಸು ಆರೋಗ್ಯವನ್ನು ಕೊಡ್ಲಿ ಅಂತ ಒಂದು ಉದ್ದೇಶದಿಂದ LKG ಇಂದ ಹಿಡಿದು ಮೆಡಿಕಲ್ ಕಾಲೇಜಿನವರೆಗೂ ಇವತ್ತು ಕೆಂಗೇರಿನಲ್ಲಾಗ್ಬೋದು, ಕುಂಬಳಗೂಡಲ್ಲಾಗ್ಬೋದು, ಹುಳಿಮಾವನಲ್ಲಾಗ್ಬೋದು, ಮೈಸೂರಿನಲ್ಲಾಗ್ಬೋದು ವಿದ್ಯಾಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಿ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆಶೀರ್ವಾದದಂತೆ ಅವರು ಹಾಕಿಕೊಟ್ಟ ದಾರಿಯಲ್ಲಿ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ದಾರಿಯನ್ನು ತೋರಿಸಿಕೊಂಡು ಅಭೂತಪೂರ್ವವಾಗಿ ವಿದ್ಯಾ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ದೇವರು ಆಯಸ್ಸು ಆರೋಗ್ಯ ಯಶಸ್ಸನ್ನು ಕೊಟ್ಟು ಇನ್ನೂ 100 ಕಾಲ ಇಂಥ ವಿದ್ಯಾರ್ಥಿಗಳನ್ನು ಬೆಳೆಸುವಂತ ಕಾರ್ಯಕ್ರಮವನ್ನ ಪಡ್ಲಿ ಅಂತ ದೇವರಲ್ಲಿ ಭೈರವನಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಸೊ ಮಚ್. ಹಾಗೆ ಇಲ್ಲೂ ಕೂಡ ಅಷ್ಟೇ ಪಾಟೀಲ್ ಗಂಗರಾಜ್ ಅವರೇ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಮೊದಲನೇದಾಗಿ ಬಂದಿದ್ದೀರಾ ವಿಶಸ್ ಮಾಡೋದಾದ್ರೆ? ಇಲ್ಲ ಮೇಡಮ್, ನನಗೆ ವಿಶಸ್ ಮಾಡೋದು ಪ್ರಕಾಶ್ನಾಥ್ ಸ್ವಾಮೀಜಿ ಅವರಿಗೆ ಶುಭಾಶಯ ಕೋರೋದಕ್ಕೆ ಬಂದಿದ್ವಿ. 60ನೇ ವರ್ಷದ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರೋದಕ್ಕೆ ನಾವಿಲ್ಲಿ ಬಂದಿದ್ವಿ. ಓಕೆ ಸರ್, ಥ್ಯಾಂಕ್ ಯು.